ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಓಂ ಕಾಳು, ಶುಂಠಿ ಪೇಸ್ಟ್, ನಿಂಬೆಹಣ್ಣು, ಪಪ್ಪಾಯಿ ಪೇಸ್ಟ್ ಹಾಗೂ ಬೆಳ್ಳುಳ್ಳಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಈ ಬೆಳ್ಳುಳ್ಳಿ ಮತ್ತು ಓಂ ಕಾಳನ್ನು ಜಜ್ಕೊಳ್ಬೇಕು. ಮೂರು ಎಸಳು ಬೆಳ್ಳುಳ್ಳಿ, ಅರ್ಧ ಚಮಚದಷ್ಟು ಓಂ ಕಾಳು, ಇವನ್ನು ಚೆನ್ನಾಗಿ ಜಜ್ಕೊಳ್ಬೇಕು. ಅದರೊಟ್ಟಿಗೆ ನಾವೇನು ಈ ಶುಂಠಿ ಪೇಸ್ಟ್ ಮಾಡಿರ್ತೀವಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟ್. ಇದು ಪೇಸ್ಟ್ ಈಗ ರೆಡಿ ಆಗಿದೆ. ಇದನ್ನು ನಾವು ಒಂದು ಬಟ್ಲಿನಲ್ಲಿ ತೆಗೆದುಕೊಳ್ಬೇಕು. ಈಗ ಇದಕ್ಕೆ ನಾವು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಮತ್ತು ಇದಕ್ಕೆ ನಾವು 2 ರಿಂದ 3 ಟೀ ಸ್ಪೂನಷ್ಟು ಈ ಪಪ್ಪಾಯಿ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಚಿಕ್ಕ ಮಕ್ಕಳಿಗೆ ಬೇಡ ಅಂತ ಹೇಳ್ತೀನಿ. ಯಾಕಂತಂದರೆ ಇದು ಸ್ವಲ್ಪ ಅವರ ಒಂದು ಸ್ಟಮಕ್ಕಿಗೆ, ಆ ಒಂದು ಹೊಟ್ಟೆಗೆ ತುಂಬ ಚಿಕ್ಕದಾದಂಥ ಒಂದು ಸ್ಟಮಕ್ ಇರೋದ್ರಿಂದ ಇದು ಅಷ್ಟು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಇದು ಬೇಡ. ಒಂದು 8 ರಿಂದ 12 ವರ್ಷದ ಮಕ್ಕಳಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಇದನ್ನು 3 ತಿಂಗಳಿಗೆ 2 ಸಾರಿ 3 ತಿಂಗಳಿಗೆ 2 ಸಾರಿ ಇದನ್ನು ನೀವು ಕೊಡಬಹುದು. ಇದನ್ನು ಕೊಟ್ಟ ನಂತರ ನೋಡಿ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು